ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಚೇತನ್ ಟೆಕ್ ಫಾರ್ಮ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ನಾನು ನಿಮಗೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಚಿಕ್ಕ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಸ್ಕೊಂಡು ಕೊಡ್ತಾ ಇದ್ದೀನಿ. ನಾನು ಮುಂಚೆಯಿಂದನೂ ನನ್ನ ವೆನ್ ಎವರ್ ಮೈ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಾಗ ಅಥವಾ ಜಾಬ್ಗೆ ಸರ್ಚಿಂಗ್ ಟೈಮಲ್ಲಿ ನನಗೆ ತುಂಬ ಪ್ಯಾಷನ್. ಒಂದು ಅಗ್ರಿಕಲ್ಚರ್ ಪ್ಯಾಷನ್ ಅಂತ ನಿಮಗೆ ತುಂಬ ಗೊತ್ತಿತ್ತು. ಇಂಟಿಗ್ರೇಷನ್ ಆಫ್ ಅಗ್ರಿಕಲ್ಚರ್ ಬಂದುಬಿಟ್ಟು ಕೌಸ್ ಆಗಿರ್ಬೋದು, ಶೀಪ್ಸ್ನ ಫಾರ್ಮ್ ಮಾಡಬೇಕು ಅಥವಾ ಶೆಡ್ಸ್ ಮಾಡಬೇಕು, ಇದೊಂದು ದೊಡ್ಡ ಪ್ಯಾಷನ್ ಆಗಿತ್ತು. ಬಟ್ ಟ್ರೈ ಮಾಡ್ತಾನೆ ಇರ್ತೀವಿ. ನಿಮ್ಗೆ ಆಬ್ವಿಯಸ್ಲಿ ಗೊತ್ತು, ನಮ್ಮ ಜನ್ರೇಷನ್ಗೆ ಫಸ್ಟ್ ಜಾಬ್ ಅಂತಲೇ ಹೇಳ್ತಾರಲ್ಲ, ಸೇಮ್ ನನಗೂ ಅದೇ ರೀತಿ ಅದ. ನಾನು ಸುಮಾರು ಸರಿ ಟ್ರೈ ಮಾಡಿದ್ದೀನಿ, ಎವ್ರಿ ಟೈಮ್ ಐ ಫೇಲ್ಡ್. ಬಟ್ ಡೋಂಟ್ ನೋ ಏನಾಗಿದೆ ಹೇಗೆ ಅಂತ. ನನಗೊಂದು ಆಪರ್ಚುನಿಟಿ ಬಂತು. ಹೇಗೆ ಅಂದರೆ ಕಂಪ್ಲೀಟ್ಲಿ ನಾನು ಮಾಡೋಕ್ಕಲ್ಲ, ಇದು ಮೇ ಬಿ ಗಾಡ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗೇ ಇದು. ಶಿವಾನೇ ನಮಗೆ, ಲಾರ್ಡ್ ಶಿವ ಈಸ್ ಗೋಯಿಂಗ್ ಟು ಹೆಲ್ಪ್ ಆರ್ ವಾಟ್, ಐ ಡೋಂಟ್ ನೋ. ಒಬ್ಬರು ನನಗೆ ಗೊತ್ತಿರೋರೊಬ್ರು ಇದ್ದರು ನಮ್ಮ ವಿಲೇಜಿಂದ ಒಂದು 10 to 12 kilometers ಫಾರ್ ಅವೇ. ಅವ್ರ ಹತ್ರ ಅವರು ಚಿಕ್ಕದಾಗೆ ಒಂದು ಕುರಿ ಅಥವಾ ಮೇಕೆನ ಸಾಕ್ತೀನಿ ಅಂತ ಹೇಳಿದ್ರು ನನಗೆ. ಸೇಮ್ ನಾನೇ ಆಗ ಏನು ಪ್ಲ್ಯಾನ್ ಮಾಡಿದೆ ಅಂದರೆ, ನನ್ನದು ಕೂಡ ಒಂದು ಡಿಪ್ಲಾಯ್ ಮಾಡಿ ಟೆಸ್ಟ್ ಮಾಡೋಣ, ಈ ಮಾಡೆಲ್ ಹೇಗೆ ಬರುತ್ತೆ, ಯಾವ ರೀತಿಯಾದ ವರ್ಕೌಟ್ ಆಗ್ಬೋದಾ ಇಲ್ವಾ ಮೇಕೆ ಅಥವಾ ಕುರಿ. ನನಗೊಂದು ಟೆಸ್ಟಿಂಗ್ ಮಾಡಲ್ ಥರ ಒಂದು ಪ್ಲ್ಯಾನ್ ಮಾಡಿ, ಯಾಕೆ ನಾನೊಂದು 3 or 4 ಮಾಡೋಣ ಅಂತ ಟ್ರೈ ಮಾಡಿದೆ. ಸೊ ನಾನಾಗ ಏನು ಮಾಡಿದೆ ಅಂದರೆ, ಅವ್ನು ಬಂದುಬಿಟ್ಟು ನನಗೆ ಒಳ್ಳೆ ಗೊತ್ತಿರೋರೆ, ನೀವು ಆ್ಯಕ್ಚುಲಿ ಟ್ರೈ ಮಾಡ್ತೀನಿ ಅಂದರು, ಬಟ್ ನಿಮಗೆ ಅವ್ರ ಮೇಲೆ ನಂಬಿಕೆ, ನಿಮ್ಮ ಪರಿಚಯ ಇವೆಲ್ಲದನ್ನು ಕನ್ಸಿಡರ್ ಮಾಡ್ಕೋಬೇಕು. ಟಿಕ್ ಬಾಕ್ಸ್ನ ಚೆಕ್ ಮಾಡಿಕೊಂಡು ಆಮೇಲೆ ಯು ನೀಡ್ ಟು ಗೋ ಫಾರ್ ದಟ್ ಒನ್. ನಾನೇನು ಮಾಡಿದೆ ಅಂದರೆ 3 ಮೇಕೆ ತಂದ್ವಿ. ಪಾಗೋಡ ಅನ್ನೋ ಒಂದು ಸಂತೆ ನಡೆಯುತ್ತೆ, ಅವನ ಹತ್ರ ಜಸ್ಟ್ ಡಿಸ್ಕಷನ್ ಮಾಡಿದೆ, ನಾನು ಕೂಡ ಬಿಡ್ತೀನಿ, ಒಂದು ಮೇಕೆಗೆ ಹೋಗೋಣ ಅಂತ ಹೋಗ್ಬಿಟ್ಟು ಅವನು ಸ್ವಲ್ಪ ತೊಗೊಂಡೆ, ನಾನು 3 ಮೇಕೆ ತೊಗೊಂಡೆ. ಇದು ಬಂದುಬಿಟ್ಟು ಫೀಮೇಲ್ ಮೇಕೆ, ರೆಡಿ ಟು ಮರಿ ಹಾಕಕ್ಕೆ ಇನ್ನೇನು ಹತ್ತಿರದಲ್ಲಿ ಇರ್ತಾವಲ್ಲ ಆ ಥರದ್ದು ಮೇಕೆಗಳನ್ನ 3 ತೊಗೊಂಡ್ವಿ. ಅದು ನನ್ನ ಓನ್ ಮನಿಯಲ್ಲಿ 3 ತೊಗೊಂಡೆ. ಒಂದು ಬಂದುಬಿಟ್ಟು ನನಗೆ 8,000, ಇನ್ನೆರಡು ಬಂದುಬಿಟ್ಟು ಒಂದು 8,000, ಅನದರ್ ಒಂದು 9,000, ಇನ್ನೊಂದು 8,000. 3 ಈ ಕಾಸ್ಟಲ್ಲಿ ನನಗೆ ಅವತ್ತಿನ ರೇಟ್ಗೆ ಸಿಕ್ತು. ಡೇಟ್ ಆಫ್ ಬರ್ಕೊಂಡಿದ್ದೀನಲ್ಲ, 18th September 2025 ಇದು ನನಗೆ ಆ್ಯಕ್ಚುಲಿ ಈ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿದ್ದು, ನಾನು ಹೋಗಿ ತಂದಿದ್ದು. ಮತ್ತು ಈ ಪ್ಲ್ಯಾನಲ್ಲಿ ನನಗೆ ಟೋಟಲಿ 25,000 ಇನ್ವೆಸ್ಟ್ಮೆಂಟ್ನ ನಾನು ಮಾಡಿದ್ದೆ. ಓಕೆನಾ. 25,000 ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್, ನನಗೆ ಪಾವಗಡಗೂ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಬಂದುಬಿಟ್ಟು 150 rupees, ಮೇ ಬಿ 50 rupees ಪರ್ ಈಚ್ ಶೀಪ್ ಥರ, ಗೋಟ್ ಥರ ತೊಗೊಂಡ್ರು. 50 rupees ನನಗೆ 150 rupees ಟ್ರಾನ್ಸ್ಪೋರ್ಟೇಷನ್ ಆಯಿತು. 150 rupees ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ಅವ್ರ ಹತ್ರ ಅವ್ರು ಏನು ಮಾಡಿದ್ರು ಅಂದರೆ, ಅವ್ರು ಆ್ಯಕ್ಚುಲಿ ಹೊಲದಲ್ಲೇ ಎಲ್ಲ ಕಂಪ್ಲೀಟ್ ಸೆಟಪ್ ಮಾಡ್ಕೊಂಡಿದ್ರು. ಅದೇನು ಶೆಡ್ ಏನು ಕಂಪ್ಲೀಟ್ಲಿ ದೊಡ್ಡದಾಗಿ ಮಾಡಿಲ್ಲ. ನೀವು ಶೆಡ್ನ ಕೂಡ ನಾನು ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು ಶೆಡ್ ಯಾವ ಥರ ಇರುತ್ತೆ ಅಂತ. ಜಸ್ಟ್ ಒಂಥರ ಸೈಡಲ್ಲಿ ಕಟ್ಬಿಟ್ಟು ಗರಿ ಹಾಕ್ಬಿಟ್ಟು ಮಾಡಿದಿರೋದು, ಅದನ್ನು ಕೂಡ ತೋರಿಸ್ತೀನಿ. ನಾನೊಂದು ಸ್ವಲ್ಪ ರೂಫ್ ಪೇಪರ್ಗೆ ಒಂದು ಸ್ವಲ್ಪ ಕೊಡಿಸ್ದೆ ಅವ್ರಿಗೆ, 700 rupees ಪೇಪರ್ಗೆ ಹೋಯಿತು. ಅದಾಗಿದ್ದ ತಕ್ಷಣ ಅವ್ರು ಆ್ಯಕ್ಚುಲಿ ಔಟ್ ಗ್ರೇಸಿಂಗ್, ಅವನೇ ವಿಲ್ ಬಿ ಟೇಕಿಂಗ್ ಕೇರ್, ಈ ಆ್ಯಂಡ್ ಈಸ್ ಮದರ್, ಅವ್ರ ಫ್ಯಾಮಿಲಿನೇ ಟೇಕ್ ಕೇರ್ ಮಾಡ್ತಿದ್ರು. ಔಟ್ ಗ್ರೇಸಿಂಗ್ನ ಮಾಡಿಕೊಂಡು ಅವನು ಸ್ವಲ್ಪ ತಂದಿದ್ದ, ಅವನು ಬರೀ ಮೇಲ್ ತಂದಿದ್ದ ಚಿಕ್ಕ ಮರಿಗಳು. ನಾವು ಕಂಪ್ಲೀಟ್ಲಿ ಫಿಮೇಲ್, 3 females. ಓಕೆನಾ. ಇದು 3 females ಅಲ್ಲಿ ನಾನು ಬಿಟ್ಟಿದ್ದು ಜಸ್ಟ್ ಟೆಸ್ಟ್ ಮಾಡೋಕ್ಕೆ. ಇದು ಸೆಕೆಂಡ್ ಬಂದುಬಿಟ್ಟು ನನಗೆ ಸ್ವಲ್ಪ ದಿನ ಆದಮೇಲೆ 18th September ಒಂದು ಗೋಟು ಒಂದು ಮೇಲ್ ಆ್ಯಂಡ್ ಒಂದು ಫೀಮೇಲ್ ಕಪ್ಸ್ನ ಕೊಡ್ತು. ಒಂದು ಮೇಲ್ ಆ್ಯಂಡ್ ಫೀಮೇಲಲ್ಲಿ ಒಂದು ಫೀಮೇಲ್ ಡೆತ್ ಆಗಿದೆ, ಆ್ಯಕ್ಚುಲಿ ಪ್ರಿಮೆಚ್ಯೂರ್ ಆಗಿದೆ ಏನೋ ಗೊತ್ತಿಲ್ಲ, ಬಟ್ ಫೀಮೇಲ್ ಡೆತ್ ಆಯಿತು. ಮೇಲ್ ಚೆನ್ನಾಗಿತ್ತು ಮರಿ. ಓಕೆನಾ. ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಬಂದುಬಿಟ್ಟು ಒಂದು ಮೇಲ್ ಒಂದು ಫೀಮೇಲ್, ಅದು ಸೂಪರ್ ಆಗಿದೆ, ಮರಿ ಮಾತ್ರ ಸೂಪರ್ ಆಗಿದೆ. ಹೈಟ್ ಟು ವೇಟ್ ಆಗಿರ್ಬೋದು, ಅವೆರಡು ಸಸ್ಟೇನ್ ಆಗಿದೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಮಿಕ್ಕಿತ್ತಲ್ಲ, ಇನ್ನೊಂದು ಬಂದುಬಿಟ್ಟು ಒಂದು ಮೇಲ್ ಬೇಬಿ ಕಬ್ನ ಕೊಟ್ಟಿದೆ. ಟೋಟಲಿ ನಮಗೆ ಒಂದು ಸತ್ತೋಗಿರೋದ್ರಿಂದ 4 ಉಳಿದಿದೆ. 5 ಹಾಕಿತ್ತು, 4 ಉಳಿದಿದೆ. 900 rupees ಅಂದರೆ ಮೇಯ್ಸ್ಗೆ ಅಥವಾ ಮುಸ್ಕಿನ ಜೋಳ ಆಗಿರ್ಬೋದು, ಸ್ವಲ್ಪ ಹಿಂಡಿ ಇವೆಲ್ಲ ಹಾಕಿದ್ರು ಅವರು. ಅವರು ಕೂಡ ಇಂಟಿಗ್ರೇಟ್ ಮಾಡ್ಕೊಂಡು ನಾನೊಂದು ಸರಿ ಕೊಡಿಸಿದ್ದೆ, ಅದೊಂದು 1,000 rupeesನ ತೆಗ್ಕೊಂಡ್ಬಿಟ್ರೆ ಟೋಟಲಿ ನಮಗೆ 3 males 1 female ಕಪ್ಸ್ನ ಸಿಕ್ತು. ಇದು ಬಂದುಬಿಟ್ಟು ಟೋಟಲಿ ಡ್ಯೂರೇಷನ್ ಒಂದು 4 months ಒಳಗಡೆ, 4 months or 4 months ಮೇಲೆ 1-2 days ಒಳಗಡೆ ಅದು ಡ್ಯೂರೇಷನ್. ಅವ್ರನ್ನ ಔಟ್ ಗ್ರೇಸಿಂಗ್ ಮಾಡಿಕೊಂಡು ಅವ್ರ ಹತ್ರ ಇರೋ ಥಿಂಗ್ಸ್ ಅವ್ರ ಹೊಲದಲ್ಲೇ ಇರೋ ಹುಲ್ಲಾಗಿರ್ಬೋದು, ಇನ್ನೊಂದು ಸೊಪ್ಪು ಅದೆಲ್ಲ ಕಟ್ಕೊಂಡು ಅವರೇ ಮೇಂಟೈನ್ ಮಾಡಿದ್ರು. ಇದರಲ್ಲಿ ನನಗೆ 4 months ಆಫ್ ಡ್ಯೂರೇಷನಲ್ಲಿ ಐ ಗಾಟ್ ಕಂಪ್ಲೀಟ್ಲಿ ನಾನು ತಂದಿದ್ದು 25Kಗೆ, ಅವ್ರು ಸೆಲ್ ಮಾಡಿದ್ದು
30K, ನನಗೆ 35K ಏನೋ ಬಂತು. ಲೈಕ್ ನಾನು ಅವ್ರಿಗೆ ಪ್ರಾಫಿಟಾಗಿ ಒಂದು 5,000ನ ಕೊಟ್ಟು ನಾನು 5,000 ಪ್ರಾಫಿಟ್ನ ಇಟ್ಕೊಂಡಿದ್ದೀನಿ ಇಲ್ಲಿ. ಬಿಕಾಸ್ ಅವರೇ ಎಲ್ಲ ಅಲ್ವಾ ಕಂಪ್ಲೀಟ್ಲಿ ಮೇಂಟೆನೆನ್ಸ್ ಅದು ಎಲ್ಲ ಮಾಡಿರೋದಕ್ಕೆ ಆಫ್ ಅಮೌಂಟ್ನ ನಾನು ಡಿವೈಡ್ ಮಾಡ್ಕೊಂಡ್ವಿ ಲೈಕ್ ಸೆಲ್ಲಿಂಗ್ ಅಮೌಂಟಲ್ಲಿ. ಅವ್ರ ಮರಿ ಏನಿದೆಯೋ ಅವರೇ ತೊಗೊಂಡ್ರು, ನನ್ನ ಮರಿ ಏನಿದೆಯಲ್ಲ ಅದರಲ್ಲಿ ಆಫ್ ಅಮೌಂಟ್ನ ನಾನು ಇಲ್ಲಿ ಸೆಗ್ರಿಗೇಟ್ ಮಾಡಿದ್ದೀನಿ. ನಂಗೆ ಐ ಗಾಟ್ 30K ಆಫ್ ಇನ್ವೆಸ್ಟ್ಮೆಂಟ್, 25K ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ 5K ಆಫ್ ರಿಟರ್ನ್ಸ್. ಇಲ್ಲ 5K ಪ್ರಾಫಿಟ್. ಅದರಲ್ಲಿ ನನಗೆ ಒಂದು 1,000 ರುಪೀಸ್ ತೆಗೆದ್ರು, ಒಂದು 4,000 ರುಪೀಸ್ ಪ್ರಾಫಿಟ್ ಆಫ್ 4 ಮಂತ್ಸ್. ಇದು ಒಂದು ಜಸ್ಟ್ ಫಾರ್ ಟೆಸ್ಟಿಂಗ್ ಮಾಡಲ್ ಆಗಿದೆ. ಲೈಕ್ ನಾನು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ವಿ ಡೋಂಟ್ ವಾಂಟ್ ಲೈಕ್ ನಾನು ಕೂಡ ಗಿವ್ ಅಪ್ ಕೊಟ್ಬಿಟ್ಟಿದ್ದೆ ಅನ್ಎಕ್ಸ್ಪೆಕ್ಟೆಡ್ಲಿ. ಲೈಕ್ ಐ ಕಾಂಟ್, ನಾನು ಶೀಪ್ ಶೆಡ್ನ ಮಾಡೋಕ್ಕಲ್ಲ ಬಿಕಾಸ್ ನನ್ನ ಹತ್ರ ಎಲ್ಲ ಇದೆ, ಲೈಕ್ ಬೋರ್ ಆಗಿದ್ದು ಫೆನ್ಸ್ ಎಲ್ಲ ಇದೆ, ಬಟ್ ಟೈಮ್ ಇಲ್ಲ. ಲೈಕ್ ಐ ಆಮ್ ವರ್ಕಿಂಗ್ ಟು. ಸೊ ಲೈಫ್ ಯಾವ ಥರ ನಮಗೆ ಯಾವ ಥರ ಬರುತ್ತೆ ಅಂತ ಏನೂ ಗೊತ್ತಿಲ್ಲ. ವಿ ನೀಡ್ ಟು ಬಿ ಜಸ್ಟ್ ಆನೆಸ್ಟ್. ಲೈಕ್ ಡೆಫಿನೆಟ್ಲಿ ಒನ್ ಡೇ ಯಾವುದೋ ಒಂದು ಆಪರ್ಚುನಿಟಿ ಬಂದೇ ಬರುತ್ತೆ. ಲೈಕ್ ನಾವು ಬಂದಾಗ ಆಪರ್ಚುನಿಟಿಯಲ್ಲಿ ಟೆಸ್ಟ್ ಮಾಡಿದಾಗ ನಂಗೆ ಐ ಗಾಟ್ ಇನ್ 4K ಆಫ್ ಪ್ರಾಫಿಟ್. ಅಗೇನ್ ಒಂದು 2 to 3 ಟೈಮ್ಸ್ ನಾನು ಟೆಸ್ಟ್ ಮಾಡ್ತೀನಿ, ಮತ್ತು ಯಾವುದಾದ್ರೂ ನನಗೆ ಇದೇ ಆಪರ್ಚುನಿಟಿ ಸಿಕ್ಕಿದ್ರೆ, ಲೈಕ್ ಇಫ್ ಇನ್ ಕೇಸ್ ನನಗೆ ಎಲ್ಲ ಓಕೆ ಅನಿಸಿದ್ರೆ ಐ ವಿಲ್ ಮೇಕ್ ದಿಸ್ ಆಸ್ ಅ ಬಿಗ್ ಡೀಲ್. ಲೈಕ್ ಒಂದೊಳ್ಳೆ ಶೆಡ್ನ ಕನ್ಸ್ಟ್ರಕ್ಟ್ ಮಾಡಿಕೊಂಡು ವಾಟ್ ಈಸ್ ನೆಕ್ಸ್ಟ್ ಅಂತ ನಾನು ನಿಮಗೆ ಇದೇ ಯೂಟ್ಯೂಬ್ ಚಾನಲಲ್ಲಿ ತಿಳ್ಸ್ಕೊಂಡು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಯುವರ್ ಚೇತನ್ ರೆಡ್ಡಿ. ಬಾಯ್ ಬಾಯ್.